ಆಸಕ್ತಿ. PhD ಶೀಸ್ ಗೋಯಿಂಗ್ ಟು ಟೇಕ್. ಸೊ ಯೋಗ ಅಂದರೆ ಎಲ್ಲರೂ ಆಸನನೇ ಇರುವಂತಹ ಒಂದು ಕಾಲದಲ್ಲಿ ನಾವಿದ್ದೀವಿ. ಈಗ ಮೆಡಿಟೇಷನ್ ಅನ್ನೋದು ಸ್ವಲ್ಪ ಬರ್ತಾ ಇದೆ. ಪ್ರಾಣಾಯಾಮ ಅನ್ನೋದು ಇಲ್ಲಿ ಬರಬೇಕು. ಏನಾಗ್ತಾರೆ, ಹೇಗೆ ರಿಜಿಸ್ಟ್ರೇಷನ್ಗಳನ್ನು ಮಾಡಿಸ್ಬೇಕು ಎಲ್ಲದನ್ನು ಅಮ್ಮ ಎಲ್ರಿಗೂ ಅದನ್ನು ಅಲೋಕೇಟ್ ಮಾಡ್ತಾ ಹೋಗ್ತಾರೆ. ಈಗ ಫಸ್ಟು ಅದರದ್ದು ಒಂದು ಔಟರ್ದು ಪಿಕ್ಚರ್ ಏನಿದೆ ನಮ್ಮ ಪ್ರಾಣೋತ್ಸವದ ಬಗ್ಗೆ ಅಮ್ಮ ಹೇಳ್ತಾರೆ. ಎಲ್ಲ ಕಾಯಿಲೆಗಳು ಅಗ್ರಿವೇಟ್ ಆಗೋದು ಅಥವಾ ಅಪ್ಪಾಡದ ಒಳಗಡೆ ಇದ್ದು ನಮ್ಮ ಜೊತೆ ಹೋಗ್ತಾ ಇತ್ತು ಬೇರೆ ಬಂದು ನಿಮಗೆಲ್ಲರೂ ಅನುಭವ ಆಗಿದೆ. ಮನೆಯೂ ಎಲ್ಲೇನು ಹೇಳ್ಬೇಕಾದ್ರೆ ಈ ಸ್ಟ್ರೆಸ್ ಆಗೋದೇ ಬೇಕಾಗುತ್ತೆ. ಸೊ ಅದರಿಂದ ಮುಖ್ಯವಾಗಿ ಪ್ರಾಣಾಯಾಮ ಮಾನಸಿಕ ಒತ್ತಡನ ಹೋಗಿಸಿ. ಯಾವ ಮೆಡಿಟೇಷನ್
ಆಸಕ್ತಿಯಿಂದ ಭಾಗವಹಿಸುವವರಿಗೆ ನಮಸ್ಕಾರ ಮತ್ತು ಶುಭವನ್ನು ಕೋರ್ತಾ ಇದ್ದೇನೆ. ನಿಮ್ಮ ನೋಂದಣಿಗಳನ್ನ ಪೂರ್ಣಗೊಳಿಸಿದ್ದೀರಾ ಅಂತ ಭಾವಿಸಿದ್ದೀನಿ. ಪ್ರಾಣೋತ್ಸವದ ಶುಭಾರಂಭ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸೈಂಟಿಫಿಕ್ ಪ್ರಾಣಾಯಾಮ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವಂತಹ ರಾಜ್ಯ ಮಟ್ಟದ ಯೋಗ ಪ್ರಾಣೋತ್ಸವ 2025 ಎಲ್ಲರಿಗೂ ಆದರದ ಸುಸ್ವಾಗತ. ಪ್ರಾಣೋತ್ಸವದ ಶುಭಾರಂಭ ಪ್ರಾಣಾಯಾಮದಿಂದ ಗೀತ ಸಂಗೀತದ ಪ್ರಾಣಾಯಾಮ ಯಾವುದು? ಉದ್ಗೀತ. ಎಸ್, ಸಂಗೀತದ ಪ್ರಾಣಾಯಾಮ ಉದ್ಗೀತ. ಇದರೊಂದಿಗೆ ನಮ್ಮ ಈ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ನಮ್ಮ ಶಿಷ್ಯ ವೃಂದದವರೆಲ್ಲರೂ, ನಮ್ಮ ಸೈಂಟಿಫಿಕ್ ಪ್ರಾಣಾಯಾಮ ಫೌಂಡೇಶನ್ ಟ್ರಸ್ಟ್ ನ ಪ್ರತಿನಿಧಿಗಳು ಎಲ್ಲರೂ ವೇದಿಕೆಯಲ್ಲಿ ಬರಬೇಕು. ನಮ್ಮ ಗುರುಗಳಾದ ಡಾಕ್ಟರ್ ದೇವಕಿ ಮಾಧವ್ ಅವರು ನಮಗೆ ಉದ್ಗೀತ ಓಂಕಾರದ ನೀಲಕಂದರ ಶೈಲ ಮಂದಿರ ಸತ್ಯ ಸುಂದರ ಸದಾಶಿವ ನಾದ ತನ್ಮಯ ವೇದ ಚಿನ್ಮಯ ಭಕ್ತ ತನ್ಮಯ ಸದಾಶಿವ ಶಿವಂ ಶಿವಂ ಶಿವಶಂಕರ ಶಿವಂ
ಜಾರ್ಬೋದು. ಹಾಗೆ ಇದನ್ನು ನನ್ನ ಪ್ರಾಣಾಯಾಮ ಒಂದು ಎಲ್ಲರಿಗೂ ನನ್ನ ಕೊನೆಯ ಉಸಿರಿರೋ ತನಕ ಈ ಒಂದು ಅಮೃತದ ರುಚಿಯನ್ನು ತೋರಿಸ್ಬೇಕು. ಯಾಕಂದ್ರೆ ನಾನು ತಿಂದು ಅದ್ರಲ್ಲಿ ನಾನು ಗಟ್ಟಿಗಳಾಗಿದ್ದೀನಿ. ಬೇಕಾದಷ್ಟು ಹೆಲ್ತ್ ಇಶ್ಯೂಸ್ ವಿತೌಟ್ ಎನಿ ಮೆಡಿಕೇಶನ್. ಐ ಸಾರಿ ಡಾಕ್ಟರ್ ಇದ್ದಾರೆ ಇದ್ರೂ ಇಟ್ ಈಸ್ ಅ ಲೈವ್ ಎಕ್ಸಾಂಪಲ್. ನಾನು 15 ವರ್ಷದಿಂದ ಥೈರಾಯ್ಡ್, ಐ ಆಮ್ ಹ್ಯಾವಿಂಗ್ ಥೈರಾಯ್ಡ್, ಐ ಆಮ್ ನಾಟ್ ಅಟ್ ಆಲ್ ಟೇಕಿಂಗ್ ಮೆಡಿಕೇಶನ್. ಐ ವಾಸ್ ಆಸ್ಮ್ಯಾಟಿಕ್, ನಾನೇನು ಮೊದಲು ತೊಗೊಳ್ತಾ ಇದ್ದೀನಿ ಇನ್ಹೇಲರ್ಸ್. ಸೊ ಈ ಸುಖನ ಎಲ್ಲರಿಗೂ ರೈಟ್ ಆಪಿಂದ ಸ್ಟಾರ್ಟಿಂಗ್ ಫ್ರಮ್ ದ ಫಾರ್ಮ್, ಸೊ ಹೈಯೆಸ್ಟ್ ಕ್ರೀಮಿ ಲೇಯರ್ ಎಲ್ಲರಿಗೂ ತಲುಪಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಸೊ ಇದು ಈ ತರಹ ನನಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ಅಂದ್ಕೊಳ್ಳ. ಅದೆಲ್ಲದಕ್ಕೂ ನೀವೇ ಕಾರಣಕರ್ತರು ಅಷ್ಟೇ. ರಿಸೀವಿಂಗ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ರಿಸೀವ್ ಪ್ರಾಪರ್. ಸೊ ಈ ಒಂದು ಪ್ರಾಣೋತ್ಸವಕ್ಕೆ ಕಾರಣ ಪ್ರಾಸ್ತಾವಿಕ ನೋಡಿ, ಇಂಟ್ರಡಕ್ಷನ್ ಟು ದ ಪ್ರಾಣೋತ್ಸವ. ಪ್ರಾಣೋತ್ಸವ 2025 ವೈಜ್ಞಾನಿಕ ಪ್ರಾಣಾಯಾಮ ಸಮ್ಮೇಳನ. ಇದಕ್ಕೆ ಇಲ್ಲಿ ಬಂದಂತಹ ಎಲ್ಲ ಗಣ್ಯರು, ಡಿಗ್ನಿಟರೀಸ್, ಪ್ರಾಣಾಯಾಮ ಆಸಕ್ತರು, ಯೋಗ ಅಂದರೆ ಎಲ್ಲರೂ ಆಸನನ ಯೋಗ ಅಂತಲೇ ತೊಗೊಂಡ್ಬಿಟ್ಟಿದ್ದೀರ. ಸೊ ಯೋಗ ಆಸಕ್ತರು, ಸ್ನೇಹಿತರು, ಎಲ್ಲರೂ ಇಲ್ಲಿ ಬಂದವರೆಲ್ಲರೂ ಒಂದೇ ಕುಟುಂಬ ಅಂತ ಅಂದ್ಕೊಳ್ಳೋಣ. ಎಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಶುರು ಮಾಡ್ತೀನಿ. ಪ್ರೀತಿಯ ಆತ್ಮೀಯರು, ಡಿಯರ್ ಫ್ರೆಂಡ್ಸ್, ಈ ಪುಣ್ಯ ಭೂಮಿ ಮೈಸೂರಿನಲ್ಲಿ ವಿಜ್ಞಾನ ಮತ್ತು ಯೋಗದ ಸಂಧಿಯಾಗಿರುವ ಈ ಅಪೂರ್ವ ಕ್ಷಣದಲ್ಲಿ ಪ್ರಾಣೋತ್ಸವ 2025 ರಂಗ ಪ್ರವೇಶಿಸ್ತಾ ಇದೆ. ಈ G-SSS ನಿಜವಾಗ್ಲೂ ನಾನು ಇಲ್ಲಿ ಒಂದು ಹೇಳಲೇಬೇಕು, ನಮ್ಮ ಅನುಪಮ ಮೇಡಮ್ ಇಲ್ಲಿಲ್ಲ. ಹೇಗೆ ಅಂದರೆ ಯಾವುದಾದ್ರೂ ಒಂದು ಹೂವು, ಒಂದು ಹಣ್ಣು ಅರಳಿದಾಗ, ಮಾಗಿದಾಗ ಅದರ ವಾಸನೆನ ಯಾರಾದ್ರೂ ಇಟ್ಕೊಳ್ಳೋಕೆ ಸಾಧ್ಯನಾ? ಹಾಗೆ ಈ G-SSSನವ್ರು ಯಾವತ್ತೂ ತಂದೇನೂ ಬೇಡ, ನನ್ನ ಹೆಸರು ಬೇಡ, ನನ್ನ ಫೋಟೋ ಬೇಡ, ಏನೂ ಬೇಡ ಅಂತ ನನ್ನ ಸುಮಾರು 8 ವರ್ಷಗಳಿಂದ ಈ ಪ್ರಾಣಾಯಾಮವನ್ನು ಸಾಕ್ತಾ ಬಂದಿದ್ದಾರೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳಲೇಬೇಕು ಸರ್, ಶಿವಕುಮಾರ್ ಸರ್. ಒಂದ್ಸರಿ ನಾನು ಕ್ಯಾಂಪು ರಮಣಶ್ರೀ ಮಹರ್ಷಿ ಇದರಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೆ. ಮೈಕ್ ಪ್ರಾಬ್ಲಮ್.
ನಮ್ಮನ್ನು ಕೂಡ ಹುರಿದುಂಬಿಸ್ತಾ ಇದ್ದಾರೆ. ನನ್ಗನ್ಸುತ್ತೆ ಅಮ್ಮನಿಗೆ ಸರಿಯಾದ ಅವರು ಶಿಷ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಮ್ಮನ ಆಶೀರ್ವಾದದಿಂದ ನಮ್ಮ SPF ಎಲ್ಲರೂ ಪ್ರೀತಿಯಿಂದ ಅವರನ್ನ ಇವತ್ತು ನಮ್ಮನೆ ಕುಟುಂಬದವರಿಗೆ ಸನ್ಮಾನಿಸ್ತೀವಿ ಅಂತನಾದ್ರೂ ಹೇಳ್ಬೋದು, ಅಥವಾ ಆಧಾರದಿಂದ ಅವ್ರನ್ನ ಇವತ್ತು ನಾವು ನಮ್ಮ ವೇದಿಕೆ ಕೂಡ ಕರೆತಂದಿದ್ದೀವಿ. ಇವತ್ತು ನಮ್ಮ ಎಲ್ಲರ ಸಂತೋಷಕ್ಕಾಗಿ ಅವ್ರನ್ನ ಇವತ್ತು ಸನ್ಮಾನ परम पावनने ब्रह्मरूपने गिरिजार मडने नमो नमो। परम पावनने ब्रह्मरूपने गिरिजार मडने नमो नमो। अगणित महिमने सुगुणातीतने अगणित महिमने सुगुणातीतने निगम गोचरने नमो 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 नमो। ನಂಬಿದೆ ನಿನ್ನ ದೇವನೇ ಶಂಭೋ ಶಂಕರನೇ। ಪರ್ವತವಾಸನೆ ಸರ್ವಶಕ್ತನೆ ಚರ್ಮಾಂಬರನೆ ನಮೋ ನಮೋ। ಪರ್ವತವಾಸನೆ ಸರ್ವಶಕ್ತನೆ ಚರ್ಮಾಂಬರನೆ ನಮೋ ನಮೋ। ಕಾಮದಹನನೆ ವ್ಯೋಮಕೇಶನೆ ಕೋಮಲ ಹೃದಯನೆ ನಮೋ ನಮೋ। ಕೋಮಲ ಹೃದಯನೆ ನಮೋ ನಮೋ। ಕೋಮಲ ಹೃದಯನೆ ನಮೋ ನಮೋ। ನಂಬಿದೆ ನಿನ್ನ ದೇವನೇ ಶಂಭೋ ಶಂಕರನೇ। Of a song, I now request Guru Dr. Devi Mother to bless discussion. ಹರ ಹರ ಮಹಾದೇವ್. ಅದ್ಭುತವಾದಂತಹ ಒಂದು ಶಿವನ ಆರಾಧನೆಯನ್ನು ಕೇಳಿ ಸೀತಾ ಕವರ್ ಅತಿಥಿ ಗಣ್ಯರೊಂದಿಗೆ ಅವರ ಸ್ನೇಹ ಬಾಂಧವ್ಯ ಒಡನಾಟದೊಂದಿಗೆ ಅವರ ಅನುಭವವನ್ನು ಹಂಚಿಕೊಂಡು ಅವರನ್ನು ಸ್ವಾಗತಿಸಿದ್ದಾರೆ. ಸೊ ನಮಗೂ ಇಷ್ಟೆಲ್ಲ ಗೊತ್ತಿರಲ್ಲ ಅಮ್ಮನಿಗೆ ಹೇಗೆ ಒಡನಾಟ ಅಂತ. ನಮಗೂ ಕೇಳಿ ತುಂಬ ಸಂತೋಷ ಆಯಿತು. ನಮ್ಮ ಶಿಷ್ಯ ವೃಂದದವರೆಗೂ ಇಂಥ ಒಂದು ಗಣ್ಯರ ಜೊತೆಗೆ ಅಮ್ಮನಿಂದ ನಾವು ಹೂವಿನಿಂದ ನಾರು ಕೂಡ ಸ್ವರ್ಗ ಅಂತಾರಲ್ಲ,
ಇಂಥವರಿಂದ ನಮ್ಮ ಹೇಳಿದ ರೆಡ್ಡಿ ಸರ್ ಅಂತ ಅಮ್ಮನಿಂದ ನಾವು ಅವ್ರ ಜೊತೆ ಕ್ಲೋಸ್ ಆಗ್ಬಿಡಿದ್ವಿ. ಸರ್ ಸ್ಟೇಟಸ್ ಎಲ್ಲೋ ಇರುತ್ತೆ, ಹಾಗೆ ನಾವು ಅವ್ರ ಜೊತೆ ಕ್ಲೋಸ್ ಆಗಿ ಈ ಥರ ಸೀತಾಲಕ್ಷ್ಮಿ ಮೇಡಮ್ ಇರ್ಬೋದು. ಹಾಗೆ ಹೂವಿನಿಂದ ನಾರೋ ಸ್ವರ್ಗ, ನಾವು ಕೂಡ ಅಮ್ಮನ ಜೊತೆ ನಿಮ್ಮ ಹಿಂದೆ ಇದ್ದೀವಿ ಅನ್ನೋದೇ ನಮಗೆ ತುಂಬ ಹೆಮ್ಮೆಯ ವಿಚಾರ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಸ್ವಾಮಿ ಮಹಾವೇದಾನಂದಜಿಯವರನ್ನ ನಮಸ್ಕಾರ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿಕೊಡ್ತಾ ಇದ್ದೀನಿ. ಆಶೀರ್ವಾದ ವಚನಕ್ಕಾಗಿ control over the inner, finer vibrations. That is the mind, its thoughts. And then further deeper, I have to go inside and discover the truth which is behind prana. Our goal is not to just master pranayama, have a healthy body, have power. Because finally that will not help you to conquer death. You may live 300 years. There was Trailinga Swami in Kashi. Just some 90, 80, 100 years ago he passed away. Records say he lived for about 300 years. Rajendra Prasad, the first president of India, he says, my grandfather has seen this Swami as a teenage boy. He was in Kashi, he lived in Kashi, Trailinga Swami. His samadhi is still there. But he was a Mahayogi. Sri Ramakrishna told, he is perfectly established in Brahman. The goal is that Pranayama is a powerful tool, but it is also a double-edged sword. If you are not careful about your lifestyle, about your eating, about your regularity in your routine, Pranayama itself may not be that helpful. It requires tremendous discipline, and Pranayama gives that strength. The practice of Pranayama itself gives that strength. But as I said, strength for what? Strength to discover the truth. Strength to discover the truth. Go inside. I am very happy that so many of you are not college students. You are all many of you. You are almost everyone here is a housewife, having responsibilities, running families, but still you have made time to learn this art. This cannot stay in books. This cannot stay. This art of pranayama, the science of pranayama, it cannot and should not be limited to books. And finally, we will have foreigners coming and teaching us what is pranayama. That will be the tragedy of India. That will become the tragedy of India. Some time passed when we met the Jagadguru Singari, the junior pontiff, he had come to Mysuru. He made this point. He said, it feels very bad when these foreigners take our own knowledge and represent it. They are masters in repackaging. Packaging is very good in foreign mind. And when they present it, our own people say, aha, how wonderful. He says, it makes me feel bad. It is here in my scriptures. You didn't have the mind and inclination and even the strength or capacity to read and understand. And someone reads it and puts it in English, and then you say, how wonderful. When the sadhana is done properly, within 2 years, the vibration of the mind becomes in tune with the mantra. And the Ishtadevata's rupa, we become a part of that. That purifies the samskaras. Here, what is life? I will present this in Karma Yoga classes. Life is nothing but reshaping of energy. Life is continuous reshaping of energy. The energy I have received from Prakriti in the form of food, I am using it now to utter these words. I am using it now to move my hands. This energy came to me from Prakriti, and every one of us, we are nothing but the same Prakriti. This body is created by my mother and my father, eating that same Prakriti food. And it is sustained by eating the same food. How is this body mine? I claim this body as mine. How foolish. This body is not mine. It belongs to the Prakriti. And every body is here from the same Prakriti. As even at the level of matter, Vedanta tells us very clearly, common sense tells us, we are one. Whether you are from a foreign country or I am in India or Africa, it is from these Panchabhutas, 5 elements,
which have been reshaped as food that I have eaten, and I am reshaping it in different forms of energy. So the whole of life is reshaping of energy. Pranayama helps me to control this reshaping in this body. But controlling the flow of thoughts also is possible through pranayama. The quality of the thoughts, the nature of the thoughts, that Vedanta says requires reflection on Atman, reflection on God. But that will come, this is a very fundamental and basic step, pranayama. There are finer vibrations in the body. Thoughts are one such vibrations. Finer vibrations in the body. These vibrations, subtle vibrations, they have to be controlled. Spandana is the word used. Spandana. Idi jagatte spandana. Spandisuttide. That spandana I have to control. First I have to perceive, then learn how to control it. Pranayama is the first step, because this is a gross manifestation of energy. And if I learn to control this, the best doctor, he will treat for you few days. After that, he'll say, he raises the hands and will say, go to practice yoga exclusively. That means what? There is no supreme in medical science. The supreme in only yoga. How we are calculating yoga only the supreme? Why we are thinking yoga is the supreme? Why people are all behind yoga? ಯಾಕೆ ಎಲ್ಲರೂ ಯೋಗ ಇಂದನೇ ಇದ್ದಾರೆ ಈಗ ಡಾಕ್ಟರ್ಸ್ ಎಲ್ಲರೂ ಯೋಗ ಇಂದನೇ ಇದ್ದಾರೆ and even patients ಎಲ್ಲ ಯೋಗ ಇಂದನೇ ಇದ್ದಾರೆ ಮುಂಚೆ before when we used to take a yoga mat they used to think, oh, you're doing asanas, practicing. Now if you carry the yoga mat they think, oh, do you have a diabetic problem or you have a BP or you have some other problem. Right or wrong? ಯೋಗ ಮಾಡಿ ನೋಡಿದ ತಕ್ಷಣ ಅವ್ರಿಗೆ ಅನ್ಸೇದೆ ಏನಂದ್ರೆ ಇವ್ರಿಗೇನೋ ಕಾಯಿಲೆ ಮುಂದೆ ಬಂದಿದೆ ಅಂತ. ಅಂದ್ರೆ ನಾರದ go I created some creatures in the earth, just go and tell them to teach them how to live in this earth. He said, eat one time, take a bath 3 times, and he sent in Narada. Narada, he said, yes, Brahma, come in. Narayana, Narayana, he said, and he reached, he said, eat 3 times. Do 1 time. This is a problem, it will happen. Naradaku ಏನು ಹೇಳ್ಕೊಟ್ರು ಅವರು? What he said, eat 1 time, 3 times a ball, more hygienic, you live more. But what this mixing fellow he said, he is confused himself and came, eat 3 times, take 1 time more. Then is confused everything. That's why we are more. Whatever we are giving so much preference for our face, cleaning, washing, soaps, powders, creams, so many things. But poor fellow, we won't care about our feet at least once in a day. The sciences say you care about your feet, you are healthy. Yoga says
Even tell your face. Yeah. Right. This Anuloma Viloma is that it called exchange of the gas. It is called nuclear. Whatever you say, whatever you are taking, this is balancing. It is called comparing mother and father and maintenance. This is the science of pranayama, scientific pranayama, whatever the name. I'll just quote one some simple thing, one Swamiji, one like a great person, whoever they teach about inner yoga, they lakhs of rupees they charge for it. One day he comes and I asked him,